ನಮಸ್ಕಾರ ಸ್ನೇಹಿತರೆ, ಓಂ ಸಾಯಿರಾಮ್. ರಾಜರಿಗೆಲ್ಲ ರಾಜನಾದ, ಯೋಗಿಗಳಿಗೆಲ್ಲ ಶ್ರೇಷ್ಠ ಯೋಗಿಯಾದ ಪರಬ್ರಹ್ಮ ಸ್ವರೂಪನಾದ ಸಚ್ಚಿದಾನಂದ ಸದ್ಗುರು ಶ್ರೀ ಸಾಯಿನಾಥ ದೇವನಿಗೆ ಜಯವಾಗಲಿ. ಇಂದು ಸಾಯಿಬಾಬಾ ಅವರು ನಿಮ್ಮ ಜೀವನದ ಬಗ್ಗೆ ಒಂದು ವಿಶೇಷವಾದ ಮಾರ್ಗದರ್ಶನ ನೀಡಲಿದ್ದಾರೆ. ನಿಮ್ಮ ಮನಸ್ಸಿನಲ್ಲಿ ಯಾವುದೋ ಒಂದು ಗೊಂದಲ ಇರಬಹುದು ಅಥವಾ ಮುಂದಿನ ಹಾದಿಯ ಬಗ್ಗೆ ಚಿಂತೆ ಇರಬಹುದು. ಅದಕ್ಕಾಗಿಯೇ ಬಾಬಾ ಅವರು ಈ 3 ಟ್ಯಾರೋ ಫೈಲ್ಗಳ ಮೂಲಕ ನಿಮಗೆ ಸಂದೇಶ ಕಳುಹಿಸಿದ್ದಾರೆ. ಈಗ ನಿಮ್ಮ ಮುಂದೆ 3 ಕಾರ್ಡ್ಗಳಿವೆ. ಫೈಲ್ 1, ಫೈಲ್ 2 ಮತ್ತು ಫೈಲ್ 3. ಕಣ್ಣು ಮುಚ್ಚಿ ಬಾಬಾ ಅವರನ್ನು ಸ್ಮರಿಸಿ ನಿಮ್ಮ ಮನಸ್ಸನ್ನು ಶಾಂತಗೊಳಿಸಿ. ನಿಮಗೆ ಯಾವ ಸಂಖ್ಯೆ ಅಥವಾ ಕಾರ್ಡ್ ಹೆಚ್ಚು ಸೆಳೆಯುತ್ತದೆಯೋ ಅದನ್ನು ಆರಿಸಿಕೊಳ್ಳಿ. ಆ ಕಾರ್ಡಿನಲ್ಲಿ ನಿಮ್ಮ ಜೀವನದ ರಹಸ್ಯ ಅಡಗಿದೆ. ಸ್ನೇಹಿತರೆ, ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಈ ಟ್ಯಾರೋಟ್ ಸಂದೇಶ ನಿಮಗೆ ಕನೆಕ್ಟ್ ಆದ್ರೆ ಮಾತ್ರ ಎಕ್ಸೆಪ್ಟ್ ಮಾಡ್ರಿ, ಇಲ್ಲ ಅಂದ್ರೆ ಬಿಡಬಹುದು. ಹಾಗೇನೆ ಈ ಒಂದು ಸಂದೇಶನ ಪಡ್ಕೊಳ್ಳೋದಕ್ಕೆ ಓಂ ಸಾಯಿರಾಮ್ ಅಂತ ಕಮೆಂಟ್ ಮಾಡೋದನ್ನ ಮರೆಯೋದಕ್ಕೆ ಹೋಗ್ಬೇಡಿ. ಹೆಚ್ಚೇನು ಟೈಮ್ನ ವೇಸ್ಟ್ ಮಾಡದೆ ಮೊದಲನೇ ಕಾರ್ಡ್ನ ಆಯ್ಕೆ ಮಾಡಿಕೊಂಡವರ ಉತ್ತರ ಏನಿದೆ ಅಂತ ಇವಾಗ ತಿಳಿದುಕೊಳ್ಳೋಣ ಸ್ನೇಹಿತರೆ. ಇದು ನಿಮ್ಮ ಜೀವನದ ಪ್ರಸ್ತುತ ಸ್ಥಿತಿ ಮತ್ತು ಭವಿಷ್ಯದ ಮುನ್ಸೂಚನೆಯನ್ನು ತಿಳಿಸುತ್ತದೆ. ಬದಲಾಗುತ್ತಿರುವ ದೃಷ್ಟಿಕೋನ ಅಂದರೆ ನ್ಯೂ ಪರ್ಸ್ಪೆಕ್ಟಿವ್. ನೀವು ಬಹಳ ದಿನಗಳಿಂದ ಒಂದು ವಿಷಯದ ಬಗ್ಗೆ ಗೊಂದಲದಲ್ಲಿದ್ದರೆ ಅಥವಾ ಉತ್ತರಕ್ಕಾಗಿ ಹುಡುಕುತ್ತಿದ್ದರೆ ಶೀಘ್ರದಲ್ಲೇ ನಿಮಗೆ ಒಂದು ಕ್ಲಾರಿಟಿ ಸಿಗಲಿದೆ. ಇದು ಒಬ್ಬ ವ್ಯಕ್ತಿಯ ಮೂಲಕ, ಒಂದು ಸುದ್ದಿಯ ಮೂಲಕ ಅಥವಾ ಆಕಸ್ಮಿಕವಾಗಿ ನಡೆಯುವ ಒಂದು ಸಂಭಾಷಣೆಯ ಮೂಲಕ ನಿಮಗೆ ತಿಳಿಯಬಹುದು. ಅರೆ, ನಾನು ಇದನ್ನು ಈ ಮುಂಚೆ ಈ ರೀತಿ ಯೋಚಿಸಲೇ ಇರಲಿಲ್ಲವಲ್ಲ ಎನ್ನುವ ಹೊಸ ಆಲೋಚನೆ ನಿಮ್ಮಲ್ಲಿ ಮೂಡುತ್ತದೆ. ಮಾನಸಿಕ ಮತ್ತು ಭಾವನಾತ್ಮಕ ಗುಣಪಡಿಸುವಿಕೆ ಅಂದ್ರೆ ಹೀಲಿಂಗ್. ಇತ್ತೀಚಿನ ದಿನಗಳಲ್ಲಿ ನೀವು ಅನುಭವಿಸಿದ ಮಾನಸಿಕ ಒತ್ತಡ, ನೋವು ಅಥವಾ ಗೊಂದಲಗಳು ಈಗ ನಿಧಾನವಾಗಿ ಕಡಿಮೆಯಾಗುವ ಸಮಯ ಬಂದಿದೆ. ಇದು ಹಠಾತ್ ಬದಲಾವಣೆ ಅಲ್ಲದಿದ್ದರೂ ನಿಮ್ಮ ಮನಸ್ಸು ಶಾಂತವಾಗುವುದನ್ನು ನೀವು ಗಮನಿಸುತ್ತೀರಿ. ಗಾಯ ಮಾಯುವಂತೆ ನಿಮ್ಮ ಹಳೆಯ ನೋವುಗಳು ಮರೆಯಾಗಿ ಮನಸ್ಸು ಹಗುರವಾಗಲಿದೆ. ಭವಿಷ್ಯದ ಬಗ್ಗೆ ಭರವಸೆ, ಹೋಪ್ ಫಾರ್ ದಿ ಫ್ಯೂಚರ್. ನೀವು ನಿಮ್ಮ ಭವಿಷ್ಯದ ಬಗ್ಗೆ ಹೆಚ್ಚು ಚಿಂತಿಸುತ್ತಿದ್ದೀರಿ ಎಂದು ಈ ರೀಡಿಂಗ್ ಹೇಳುತ್ತದೆ. ಆದರೆ ಗಾಬರಿ ಪಡುವ ಅಗತ್ಯವಿಲ್ಲ. ನಿಮ್ಮ ಸುತ್ತಲೂ ನಿಮಗೆ ಅರಿವಿಲ್ಲದಂತೆ ಒಂದು ಅತೀಂದ್ರಿಯ ಶಕ್ತಿ ಅಥವಾ ಜನರ ಬೆಂಬಲ, ಗೈಡೆನ್ಸ್ ಇದೆ. ನೀವು ಒಂಟಿಯಲ್ಲ. ನಿಮಗೆ ದಾರಿ ತೋರಿಸಲು ಸರಿಯಾದ ಸಂದರ್ಭಗಳು ಒದಗಿ ಬರುತ್ತದೆ. ಬಾಬಾರವರೇ ಯಾವುದಾದರೂ ಮೂಲಕ ನಿಮಗೆ ದಾರಿ ತೋರಿಸಲು ಬರಲಿದ್ದಾರೆ. ಅದನ್ನು ಗುರುತಿಸಿ ನೀವು ಅಳವಡಿಸಿಕೊಂಡರೆ ನೀವು ಸೂಕ್ತ ಮಾರ್ಗದಲ್ಲಿ ನಡೆದು ನಿಮ್ಮ ಇಷ್ಟಾರ್ಥ ಈಡೇರುತ್ತದೆ. ಕಲಿಕೆ ಮತ್ತು ಹೊಸ ಅವಕಾಶಗಳು ಅಂದರೆ ಆಪರ್ಚುನಿಟೀಸ್. ಇದು ಕೇವಲ ಸುಮ್ಮನೆ ಕೂರುವ ಸಮಯವಲ್ಲ. ಹೊಸ ವಿಷಯಗಳನ್ನು ಕಲಿಯಲು, ಹೊಸ ಕೌಶಲ್ಯಗಳನ್ನು ಬೆಳೆಸಿಕೊಳ್ಳಲು ಇದು ಅತ್ಯಂತ ಸೂಕ್ತ ಸಮಯ. ನಿಮ್ಮ ಕುತೂಹಲವು ನಿಮ್ಮನ್ನು ಹೊಸ ಉದ್ಯೋಗ ಅಥವಾ ಹೊಸ ಜೀವನ ಶೈಲಿಯತ್ತ ಕೊಂಡೊಯ್ಯಬಹುದು. ಸಂಕ್ಷಿಪ್ತವಾಗಿ ಹೇಳಬೇಕೆಂದರೆ ನಿಮ್ಮ ಜೀವನದಲ್ಲಿ ಈಗಿದ್ದ ಗೊಂದಲದ ಮೋಡಗಳು ಚದುರಿ ಜ್ಞಾನ ಮತ್ತು ಶಾಂತಿಯ ಸೂರ್ಯೋದಯವಾಗಲಿದೆ. ನೀವು ಮಾಡಬೇಕಾಗಿರುವುದು ಇಷ್ಟೇ: ನಿಮ್ಮ ಮೇಲೆ ಮತ್ತು ನಿಮ್ಮ ಹಾದಿಯ ಮೇಲೆ, ಬಾಬಾರವರ ಮೇಲೆ ನಂಬಿಕೆಯನ್ನಿಡಿ ಮುಂದುವರಿಯಿರಿ. ಈ ರೀಡಿಂಗ್ ಅನ್ನು ಪಡೆದುಕೊಳ್ಳಲು ಹೋಪ್ ಎಂದು ಕಮೆಂಟ್ ಮಾಡಿರಿ. ಯಾರೆಲ್ಲ ಮೊದಲನೇ ಕಾರ್ಡನ್ನ ಆಯ್ಕೆ ಮಾಡಿಕೊಂಡಿದ್ದರೋ ಇದಾಗಿತ್ತು ಅವರ ಟ್ಯಾರೋಟ್ ಸಂದೇಶದ ಉತ್ತರ. ಯಾರೆಲ್ಲ 2ನೇ ಕಾರ್ಡನ್ನು ಆಯ್ಕೆ ಮಾಡಿಕೊಂಡಿದ್ದೀರೋ ಈ ಫೈಲ್ನ ಉತ್ತರ ಹೀಗಿದೆ. ಈ ರೀಡಿಂಗ್ ನಿಮ್ಮ ಜೀವನದ ಪ್ರಸ್ತುತ ಸ್ಥಿತಿಯ ಬಗ್ಗೆ ಕೆಲವು ಮುಖ್ಯ ಅಂಶಗಳನ್ನು ಎತ್ತಿ ತೋರಿಸುತ್ತದೆ. ನ್ಯಾಯ ಮತ್ತು ಸಮತೋಲನ, ಜಸ್ಟಿಸ್ ಅಂಡ್ ಫೇರ್ನೆಸ್. ನೀವು ಯಾವುದಾದರೂ ವಿಷಯದಲ್ಲಿ ಅನ್ಯಾಯವಾಗಿದೆ ಎಂದು ಭಾವಿಸಿದ್ದರೆ ಅಥವಾ ನನಗೆ ಯಾಕೆ ಹೀಗಾಗುತ್ತಿದೆ ಎಂದು ಗೊಂದಲದಲ್ಲಿದ್ದರೆ ಈಗ ಆ ಪರಿಸ್ಥಿತಿ ಸರಿಯಾಗಲಿದೆ. ಒಂದು ಸಮತೋಲನವು ನಿಮ್ಮ ಜೀವನಕ್ಕೆ ಮರಳಲಿದೆ. ಕಳೆದು ಹೋದ ಗೌರವ ಅಥವಾ ಹಕ್ಕು ನಿಮಗೆ ಮರಳಿ ಸಿಗುವ ಸಾಧ್ಯತೆ ಇದೆ. ಸತ್ಯದ ದರ್ಶನ, ದಿ ಟ್ರುತ್ ರಿವೀಲ್ಸ್. ನೀವು ಯಾವುದೋ ಅನಿಶ್ಚಿತತೆಯಲ್ಲಿದ್ದರೆ, ಉದಾಹರಣೆಗೆ ಕೆಲಸದ ವಿಷಯದಲ್ಲಿ ಅಥವಾ ಸಂಬಂಧಗಳ ವಿಷಯದಲ್ಲಿ, ಶೀಘ್ರದಲ್ಲೇ ನಿಮಗೆ ಪೂರ್ಣ ಸತ್ಯ ತಿಳಿಯಲಿದೆ. ಈ ಸತ್ಯವು ಕಹಿಯಾಗಿರಬಹುದು ಅಥವಾ ಸಿಹಿಯಾಗಿರಬಹುದು, ಆದರೆ ಅದು ನಿಮ್ಮನ್ನು ಭ್ರಮೆಯಿಂದ ಹೊರತರುತ್ತದೆ. ಒಮ್ಮೆ ಸತ್ಯ ತಿಳಿದ ಮೇಲೆ ನೀವು ತಪ್ಪು ದಾರಿಯಲ್ಲಿ ನಡೆಯುವುದು ನಿಲ್ಲುತ್ತದೆ. ಅತಿಯಾದ ಆಲೋಚನೆಯಿಂದ ಮುಕ್ತಿ, ಎಂಡ್ ಆಫ್ ಓವರ್ ಥಿಂಕಿಂಗ್. ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಮನಸ್ಸು ಒಂದು ರೀತಿಯ ಸುಳಿಯಂತಾಗಿತ್ತು. ಒಂದೇ ವಿಷಯವನ್ನು 10 ಬಾರಿ ಯೋಚಿಸಿ ಸುಸ್ತಾಗಿದ್ದೀರಿ. ಈ ರೀಡಿಂಗ್ ಏನೆಂದರೆ, ಇನ್ನು ಮುಂದೆ ಆ ಗೊಂದಲ ಇರುವುದಿಲ್ಲ. ಸತ್ಯವು ನಿಮ್ಮ ಮುಂದೆ ಬಂದಾಗ, ಓಹೋ, ಇದಕ್ಕಾಗಿ ಹೀಗಾಗಿದ್ದು ಎಂಬ ಸ್ಪಷ್ಟತೆ ಸಿಕ್ಕು ನಿಮ್ಮ ಮನಸ್ಸು ಹಗುರವಾಗುತ್ತದೆ. ಮೌಲ್ಯಗಳಿಗೆ ಅನುಗುಣವಾದ ನಿರ್ಧಾರ,
ಅಲೈನ್ಮೆಂಟ್ ವಿತ್ ವ್ಯಾಲ್ಯೂಸ್. ಇದು ನಿಮ್ಮ ಜೀವನದ ಒಂದು ಟರ್ನಿಂಗ್ ಪಾಯಿಂಟ್. ನೀವು ಇನ್ನು ಮುಂದೆ ಇತರರಿಗಾಗಿ ಅಥವಾ ಒತ್ತಡಕ್ಕಾಗಿ ಬದುಕುವುದನ್ನು ಬಿಟ್ಟು ನಿಮ್ಮ ಮನಸ್ಸಿಗೆ ಯಾವುದು ಸರಿ ಎನಿಸುತ್ತದೋ ಆ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೀರಿ. ಇದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಹೊಸ ಅಧ್ಯಾಯದ ಆರಂಭ, ನ್ಯೂ ಚಾಪ್ಟರ್. ಹಳೆಯ ನೋವು ಮತ್ತು ಆತಂಕಗಳನ್ನು ಹಿಂದಕ್ಕೆ ಹಾಕಿ ಹೆಚ್ಚಿನ ಜಾಗೃತಿಯೊಂದಿಗೆ ಅವೇರ್ನೆಸ್, ನೀವು ಹೊಸ ದಾರಿಯಲ್ಲಿ ನಡೆಯಲಿದ್ದೀರಿ. ಈ ಬಾರಿ ನೀವು ಹೆಚ್ಚು ಬಲಿಷ್ಠರಾಗಿರುತ್ತೀರಿ, ಏಕೆಂದರೆ ನಿಮ್ಮಲ್ಲಿ ಈಗ ಸತ್ಯದ ಅರಿವಿದೆ. ಬಾಬಾರವರು ಆ ಜ್ಞಾನೋದಯವನ್ನು ನೀಡಲಿದ್ದಾರೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಈ ಫೈಲ್ ಆರಿಸಿಕೊಂಡವರಿಗೆ ಸತ್ಯವೇ ಗೆಲ್ಲುತ್ತದೆ ಎಂಬ ಸಂದೇಶವಿದೆ. ಸದ್ಯಕ್ಕೆ ಇರುವ ಆತಂಕ ಬಿಡಿ, ಸರಿಯಾದ ಸಮಯಕ್ಕೆ ನಿಮಗೆ ಬೇಕಾದ ಉತ್ತರ ಸಿಗಲಿದೆ. ಬಾಬಾರವರೇ ಸ್ವತಃ ಆ ಒಂದು ಉತ್ತರನ ನಿಮಗೆ ತೋರಿಸಲಿದ್ದಾರೆ. ಈ ರೀಡಿಂಗ್ ಅನ್ನು ಸ್ವೀಕರಿಸಲು ಟ್ರುತ್ ಎಂದು ಟೈಪ್ ಮಾಡಿ. ಯಾರೆಲ್ಲ 3ನೇ ಕಾರ್ಡನ್ನ ಆಯ್ಕೆ ಮಾಡಿಕೊಂಡಿದ್ದೀರೋ, ಈ ಫೈಲ್ನ ಉತ್ತರ ಹೀಗಿದೆ. ನಿಮ್ಮ ಪ್ರಸ್ತುತ ಮಾನಸಿಕ ಸ್ಥಿತಿ ಮತ್ತು ಭವಿಷ್ಯದ ಸುಧಾರಣೆಯನ್ನು ತೋರಿಸುತ್ತದೆ. ಹಳೆಯ ನೋವಿನಿಂದ ಹೊರಬರುವುದು, ಪ್ರೋಸೆಸಿಂಗ್ ದಿ ಪಾಸ್ಟ್. ನೀವು ಈ ಹಿಂದೆ ಅನುಭವಿಸಿದ ಸೋಲು ಅಥವಾ ನಂಬಿಕೆ ದ್ರೋಹ ಮನಸ್ಸಿನ ಒಂದು ಮೂಲೆಯಲ್ಲಿ ನೋವು ನೀಡುತ್ತಿರಬಹುದು. ನನಗೆ ಯಾಕೆ ಹೀಗಾಯಿತು ಎಂಬ ಪ್ರಶ್ನೆ ನಿಮ್ಮನ್ನು ಕಾಡುತ್ತಿರಬಹುದು. ಆದರೆ ಈ ಹಂತವು ಈಗ ಮುಗಿಯುತ್ತಿದೆ. ನೀವು ಆ ನೋವಿನಿಂದ ಪಾಠ ಕಲಿತು ಹೊರಬರುತ್ತಿದ್ದೀರಿ. ಮಾನಸಿಕ ಸೆರೆಮನೆ, ಮೆಂಟಲ್ ಪ್ರಿಷನ್. ರೀಡಿಂಗ್ ಪ್ರಕಾರ, ನನ್ನ ಕೈಲಿ ಇದು ಸಾಧ್ಯವಿಲ್ಲ ಅಥವಾ ದಾರಿಗಳೇ ಇಲ್ಲ ಎಂದು ನೀವು ಅಂದುಕೊಳ್ಳುತ್ತಿರುವುದು ಕೇವಲ ನಿಮ್ಮ ಮನಸ್ಸಿನ ಭ್ರಮೆ. ಪರಿಸ್ಥಿತಿ ಅಂದುಕೊಂಡಷ್ಟು ಕೆಟ್ಟದಾಗಿಲ್ಲ. ನಿಮ್ಮ ಅತಿಯಾದ ಆಲೋಚನೆಯೇ ಅಂದರೆ ಓವರ್ ಥಿಂಕಿಂಗ್ ನಿಮಗೆ ದೊಡ್ಡ ಶತ್ರುವಾಗಿದೆ. ಈ ಆಲೋಚನೆಯಿಂದ ಹೊರಬಂದಾಗ ಮಾತ್ರ ನಿಮಗೆ ಹೊಸ ದಾರಿಗಳು ಕಾಣುತ್ತವೆ. ಸ್ವಯಂ ಕರುಣೆ ಅಂದರೆ ಸೆಲ್ಫ್ ಕಂಪ್ಯಾಷನ್. ನೀವು ನಿಮ್ಮ ಬಗ್ಗೆಯೇ ತುಂಬಾ ಕಠಿಣವಾಗಿ ನಡೆದುಕೊಳ್ಳುತ್ತಿದ್ದೀರಿ. ಬೇರೆಯವರಿಗೆ ನೀಡುವಷ್ಟು ಪ್ರೀತಿ ಮತ್ತು ಸಮಯವನ್ನು ನೀವು ನಿಮಗೆ ನೀಡುತ್ತಿಲ್ಲ. ಈಗ ನೀವು ಸ್ವಲ್ಪ ವಿಶ್ರಾಂತಿ ಪಡೆದು ನಿಮ್ಮನ್ನು ನೀವು ಪ್ರೀತಿಸಲು ಶುರು ಮಾಡಿದರೆ ನಿಮ್ಮ ಆತ್ಮವಿಶ್ವಾಸ ತಾನಾಗಿಯೇ ವೃದ್ಧಿಯಾಗುತ್ತದೆ. ಬಲವಾದ ಗಡಿಗಳು ಅಂದರೆ ಸ್ಟ್ರಾಂಗ್ ಬೌಂಡ್ರೀಸ್. ಮುಂದಿನ ದಿನಗಳಲ್ಲಿ ನೀವು ಇಲ್ಲ ಎಂದು ಹೇಳುವುದನ್ನು ಕಲಿಯುತ್ತೀರಿ. ಯಾರು ನಿಮ್ಮನ್ನು ಗೌರವಿಸುವುದಿಲ್ಲವೋ ಅಥವಾ ಯಾರು ನಿಮ್ಮ ಶಕ್ತಿಯನ್ನು ಕುಂದಿಸುತ್ತಾರೋ ಅಂತಹವರಿಂದ ದೂರವಿರಲು ನೀವು ನಿರ್ಧರಿಸುತ್ತೀರಿ. ಇದು ನಿಮ್ಮ ಜೀವನಕ್ಕೆ ಹೆಚ್ಚಿನ ಶಾಂತಿಯನ್ನು ತರುತ್ತದೆ. ನಿಮ್ಮ ನಿಜವಾದ ಶಕ್ತಿಯ ಅರಿವು ನಿಮಗಾಗುತ್ತದೆ. ಅಂದರೆ ರಿಲೀಸಿಂಗ್ ಯುವರ್ ಪವರ್. ನಿಮ್ಮ ನಿಜವಾದ ಶಕ್ತಿಯ ಅರಿವು, ರಿಲೀಸಿಂಗ್ ಯುವರ್ ಪವರ್. ನಾನು ಅಸಹಾಯಕ ಎಂಬ ಭಾವನೆಯಿಂದ ನಾನು ಏನು ಬೇಕಾದರೂ ಮಾಡಬಲ್ಲೆ ಎಂಬ ಹಂತಕ್ಕೆ ನೀವು ತಲುಪಲಿದ್ದೀರಿ. ಈ ರೀಡಿಂಗ್ನ ಮುಖ್ಯ ಉದ್ದೇಶವೇ ನಿಮಗೆ ಮಾನಸಿಕ ಸ್ವಾತಂತ್ರ್ಯವನ್ನು, ಫ್ರೀಡಮ್ ಅನ್ನು ನೀಡುವುದು. ಸಾರಾಂಶವೇನೆಂದರೆ, ನೀವು ನಿಮ್ಮ ಚಿಂತೆಗಳಿಗಿಂತ ದೊಡ್ಡವರು. ಹಳೆಯದನ್ನು ಮರೆತು ನಿಮ್ಮೊಳಗಿನ ಶಕ್ತಿಯನ್ನು ನಂಬಿ ಮುನ್ನಡೆಯುವ ಸಮಯವಿದು. ಈ ರೀಡಿಂಗ್ ಅನ್ನು ಒಮ್ಮೆ ನಿಮ್ಮದಾಗಿಸಿಕೊಳ್ಳಲು ಫ್ರೀಡಮ್ ಎಂದು ಕಮೆಂಟ್ ಮಾಡಿ. ಬಾಬಾ ಅವರ ಈ ಸಂದೇಶ ನಿಮ್ಮ ಜೀವನಕ್ಕೆ ಸ್ವಲ್ಪವಾದರೂ ಬೆಳಕು ನೀಡಿದೆ ಎಂದು ನಾನು ನಂಬುತ್ತೇನೆ. ನೆನಪಿಡಿ, ಬಾಬಾ ಅವರು ಯಾವಾಗಲೂ ನಿಮ್ಮ ಜೊತೆಗಿರುತ್ತಾರೆ. ನೀವು ಕೇವಲ ಅವರ ಮೇಲೆ ನಂಬಿಕೆ ಇಟ್ಟು ಹೆಜ್ಜೆ ಹಾಕಬೇಕಷ್ಟೇ. ನಿಮಗೆ ಈ ರೀಡಿಂಗ್ ಇಷ್ಟವಾಗಿದ್ದರೆ ಮತ್ತು ಇದನ್ನು ನಿಮ್ಮದಾಗಿಸಿಕೊಳ್ಳಲು ಇಷ್ಟಪಟ್ಟರೆ ಕಮೆಂಟ್ ಬಾಕ್ಸಿನಲ್ಲಿ ನಿಮ್ಮ ಕಾರ್ಡ್ಗೆ ಅನುಗುಣವಾಗಿ ಹೋಪ್, ಟ್ರುತ್ ಅಥವಾ ಫ್ರೀಡಮ್ ಎಂದು ತಪ್ಪದೆ ಟೈಪ್ ಮಾಡಿ. ನಿಮಗೆ ಇವುಗಳನ್ನು ಟೈಪ್ ಮಾಡಲು ಬರದಿದ್ದರೆ ಓಂ ಸಾಯಿರಾಮ್ ಎಂದು ಕಮೆಂಟ್ ಮಾಡುವ ಮೂಲಕ ಈ ಒಂದು ಸಂದೇಶವನ್ನು ಪಡೆದುಕೊಳ್ಳಿ. ಬಾಬಾ ಅವರ ಮೇಲಿನ ಭಕ್ತಿಯಿಂದ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇಂತಹ ದೈವಿಕ ಮಾರ್ಗದರ್ಶನಕ್ಕಾಗಿ ನಮ್ಮ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಸ್ನೇಹಿತರು ಮತ್ತು ಸಂಬಂಧಿಕರಿಗೂ ಈ ಸಂದೇಶದ ಅಗತ್ಯವಿರಬಹುದು. ಆದ್ದರಿಂದ ಅವರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಮತ್ತೆ ಮುಂದಿನ ಸಂದೇಶದೊಂದಿಗೆ ಆಗಮಿಸುತ್ತೇನೆ. ಅಲ್ಲಿಯವರೆಗೆ ಓಂ ಸಾಯಿರಾಮ್. ಸಬ್ಕಾ ಮಾಲಿಕ್ ಏಕ್. ಎಲ್ಲರಿಗೂ ಮಂಗಳವಾಗಲಿ.